ಹಲೋ ಹಲೋ ಯಾಕೆ ಕಟ್ ಮಾಡಿದ್ದು? ಗೀತಕ್ಕ ಬಂತ ಅದಕ್ಕೆ. ಹ್ಮ್ ಅಲ್ಲ ಹೇಳು, ನಂಗೆ ಇದನ್ನು ಕ್ಲಿಯರ್ ಮಾಡಿ. ಬೇಬಿ ಮತ್ತೆ ಯಾವಾಗ ನೈಟಿ ಬೇಬಿ ನೈಟಿ ಹಾಕೊಂಡಿದ್ರೆ ಅದು ಕಂಫರ್ಟಬಲ್ ಆಗಿರುತ್ತೇನೋ ಅದಕ್ಕೆ. ಕಂಫರ್ಟಬಲ್ ಆಗಿರುತ್ತೆ ಅಂತ. ಮತ್ತೆ ನಿನ್ಗೆ ಯಾವ್ದು ಕಂಫರ್ಟಬಲ್ ಹೇಳು? ನನ್ಗೆ ನೀನು ನಾರ್ಮಲಿ ಮಾತನಾಡುತ್ತಿರುವ ನನ್ಗೆ ನಾರ್ಮಲ್ ಇರ್ಬೇಕು. ನಾರ್ಮಲ್ ಅಂದ್ರೆ ನಾರ್ಮಲ್ ಗೊತ್ತಲ್ಲ, ಎಲ್ಲ ಬಿಚ್ಚವಾಗ. ಅದೇ ಹೆಂಗೆ? ಒಂದು ವಿಡಿಯೋಗೆ ಸ್ವಾಗತ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ವಿಡಿಯೋ ಅಪ್ಡೇಟ್ ಏನಾದ್ರು ಬಂದರೂ ನಮ್ಮ ಫಸ್ಟ್ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಬಂದು ಆಮೇಲೆ ಯೂಟ್ಯೂಬ್ ಬರುತ್ತೆ. ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗ್ಬೇಕಾದ್ರೆ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಟೆಲಿಗ್ರಾಮ್ ಬಟನ್ ಮೇಲೆ ಕಾಣಿಸ್ತಾ ನೋಡಿ, ಲಿಂಕ್ಸ್ ಆದರೆ ಅಲ್ಲಿ ಟ್ಯಾಪ್ ಮಾಡಿ. ಇಲ್ಲಿ ಟ್ಯಾಪ್ ಮಾಡಿ ನೀವು ಟೆಲಿಗ್ರಾಮ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೈರೆಕ್ಟ್ ಜಾಯ್ನ್ ಆಗಿ. ನಾನು ಇಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ನಂದು ಇಲ್ಲಿ ಫಸ್ಟ್ ಅಪ್ಡೇಟ್ ಮಾಡಿಬಿಟ್ಟು ಆಮೇಲೆ ಯೂಟ್ಯೂಬ್ ಬರ್ತೀನಿ. ಯೂಟ್ಯೂಬಲ್ಲೇ ರಿವ್ಯೂ ಮಾಡ್ತೀನಿ ಎಲ್ಲ. ನೋಡಿಲ್ಲ ನೀನು ವಿಡಿಯೋ ನೋಡಿಲ್ಲ? ಹ್ಞೂ ಅಂತ ತಿರ್ಗಾ ನೋಡಿದ್ರೆ ನೋಡ್ತೀಯ. ಅಂತ ತಿರ್ಗಾ ನೋಡಿದ್ರೆ ನೋಡ್ತೀಯ. ನೋಡಲ್ಲ, ಸೀರಿಯಸ್ ಆಗಿ ನಾನು ಇದುವರೆಗೂ ನೋಡಿಲ್ಲ. ಬಾಯ್ ಮುಚ್ಚು. ಸರಿ ಬಿಡು. ಯಾಕಮ್ಮ ಈ ಸುಳ್ಳು ಜನ? ಬೇಬಿ ಪ್ರಾಮಿಸ್, ನಾನು ಇವಾಗ ನಿಜವಾಗ್ಲೂ ಇಲ್ಲಿ ಬಂದಾಗಿಂದ ಒಂದ್ಸಲ ಕೂಡ ನೋಡಿಲ್ಲ. ನೋಡಿದ್ಯಾ ತಾನೇ? ಒಟ್ಲಲ್ಲಿ ನೋಡಿದ್ಯಾ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ನೋಡಿದೀನಿ ಅಂದ್ರೆ ಅವಾಗ ನೋಡಿದೀನಿ. ಅದೇ ಸಾಕು. ಅವಾಗ ನೋಡಿದೀನಿ ಅಷ್ಟೇ, ಇವಾಗೆಲ್ಲ ನೋಡಿಲ್ಲಪ್ಪ. ನಮ್ ಕೈಯಾಗ ಬಿಚ್ಚಬೇಕಿಲ್ಲ, ಅವಾಗೆ ಚೆನ್ನಾಗಿರೋದು. ಅಬ್ಬೋ, ಅದೇ ಯಾವ್ದಂತ ಇವಾಗ ಹೆಂಗಿದ್ರೆ ನನ್ ಕಂಫರ್ಟಬಲ್ ತಾನೆ. ನನ್ ವೈಫ್ ಹೆಂಗಿದ್ರೆ ನನ್ ಕಂಫರ್ಟಬಲ್ ಅಂತ ಹೇಳಿರ್ತಾನೆ. ನಾರ್ಮಲ್ ಇದು ಬರುತ್ತೆ ನೋಡು, ಇವಾಗ ನಾರ್ಮಲ್ ಡ್ರೆಸ್ಸಸ್ ಎಲ್ಲ ಹಾಕೊಂತಾರಲ್ಲ. ಅಯ್ಯೋ, ಯಾವ್ದು ನಾರ್ಮಲ್ ಅಂದ್ರೆ ನೀನ್ ಬಾಯ್ ಬಿಟ್ಟು ಹೇಳು. ಏನೋ ಲಾಡಿ ಬಿಚ್ಚೋದು. ಏನೇ ಲಾಡಿ? ಸೀರೆ ಅಲ್ಲ, ಗೊತ್ತು ಇಲ್ಲಪ್ಪ. ಮತ್ತೆ ಅದ್ರಲ್ಲಿ ಒಂದಕ್ಕೆ ಲಂಗಕ್ಕೆ ಲಾಡಿ ಹಾಕೋದಿನ? ಎಲ್ಲ ಗುರು ನಾರ್ಮಲ್ ಡ್ರೆಸ್ಸಸ್ ಬರುತ್ತಲ್ಲ, ನಾರ್ಮಲ್ ಆಗಿ ಕಟ್ಕೊಂತಾರಲ್ಲ ಗುರು. ನೈಟ್ ಡ್ರೆಸ್. ವೆರಿ ಗುಡ್. ನೈಟ್ ಡ್ರೆಸ್ ಇದ್ರೆ ಇಷ್ಟನಾ? ವೆರಿ ಗುಡ್. ಹೋಗ್ಲಿ ಬಿಡು, ನಾನು ನೈಟ್ ಡ್ರೆಸ್ ಹಾಕೋದಿಲ್ಲ. ಯಾಕೆ? ನಾನು ಹಾಕಲ್ಲ, ನಾನು ಡ್ರೆಸ್ ಹಾಕ್ತೀನಿ ಅಷ್ಟೇ. ಡ್ರೆಸ್ ಹಾಕೋ ಬಾ. ಸರಿ ಬಿಡು, ಹಾಕೋಬೋದ್ರೆ ಎಲ್ಲಿ ದಬ್ಬ ಆಗ್ತೀನಿ ನೋಡೋಣ ಒಂದ್ಸಲ. ಹಾಕೋ ಬಾ, ತೋರಿಸ್ತೀನಿ. ಆಯ್ತು, ನೋಡೋಣ ಏನ್ ತೋರಿಸ್ತೀಯೋ ಏನ್ ಮಾಡ್ತೀಯೋ. ಇನ್ನೇನ್ ಸಮಾಚಾರ ಹೇಳು. ಫುಲ್ ಮೂಡ್. ಮತ್ತೆ ಏನ್ ಸಮಾಚಾರ ಹೇಳು. ಫುಲ್ ಮೂಡಲ್ಲಿ ಇರೋಂಗಿದ್ಯಾ? ಹೌದಾ? ಅದಕ್ಕೆ ವಿಡಿಯೋ ನೋಡ್ದಾ? ಇಲ್ಲ, ಚಳಿ ಅಲ್ಲ, ಮಳೆ ಬೇರೆ ಬರ್ತೈತೆ, ಚಳಿ ಬೇರೆ. ಪಾಪ. ಮನೇಲಿ ಒಬ್ಬನೇ ಇದೀನಿ ಅದಕ್ಕೆ. ಏನೋ ನಾವು ಚಳಿ ಆಯ್ತೈತೆ, ಮಳೆ ಬರ್ತೈತೆ, ನಮ್ಗೆ ಯಾಕೆ ಆ ಫೀಲಿಂಗ್ ಅನ್ಸಲ್ಲ? ನಿಮ್ಗೆಲ್ಲ ಆಗ್ಬಿಟ್ಟೈತೆ ಅದಕ್ಕೆ. ಆಗ್ಬಿಟ್ಟಿದ್ರು ಮತ್ತೆ ಫೀಲಿಂಗ್ ಬರಲ್ವಾ? ಏನೋ ನನ್ಗೆ ಗೊತ್ತಿಲ್ಲ, ಆದ್ರೆ ನಮ್ಗಿನ್ನ ಏನೋ ಆಗಿಲ್ಲ ಅಲ್ಲ, ಅದಕ್ಕೆ ಜಾಸ್ತಿ ಫೀಲಿಂಗು. ಪಾಪ. ಮತ್ತೆ ಏನ್ ಮಾಡ್ತೀಯ ಅಕಸ್ಮಾತ್ ಫೀಲ್ ಆದ್ರೆ? ದೇವ್ರ ಅವನಲ್ಲ. ಹೆಂಗೆ? ಅದೇನಕ್ಕಾಗಲ್ಲ ಬಿಡು. ಹೇಳೋ. ಗೊತ್ತಲ್ಲ ನಿನ್ಗೇನೆ. ಹೇಳೋ. ಅದೇ ಅದು. ಹೇಳು. ಅದೇ ಅದು. ಹೇಳು. ಕೈ ಕೆಲ್ಸ. ಅದೇ. ಏನೋ ಮತ್ತೆ ಮಾಡ್ತೀಯ ನೀನು? ಮತ್ತೆ ಮಾಡ್ತೀಯ ಇರ್ತೀಯ ನೀನು? ಅರ್ಥ ಆಗಿಲ್ಲ. ಮತ್ತೆ ಮಾಡ್ತಾ ಇರ್ತೀಯ ನೀನು ಅಂದೆ. ಮಂತ್ಲಿ 1-2 ಸಲ. ಒಬ್ಬೋ. ಮಾಡು.
ಕಂಟ್ರೋಲ್ ಆಗ್ಬೇಕಲ್ಲಪ್ಪ. ನಿಜಾನೇ ಪಾಪ, ಏನ್ ಮಾಡ್ತೀಯ. ಹ್ಮ್ ಹ್ಮ್. ಅದಕ್ಕೆ ಮತ್ತಿನ್ನೇನ್ ಸಮಾಚಾರ. ಹೇಳ್ಬೇಕು ಎಲ್ಲ. ಅಷ್ಟೇ. ಅಷ್ಟೇನಾ? ಇವಾಗ ಬಾ, ಯಾರು ಇಲ್ಲ. ನಾನ್ ಬರಕ್ಕಾಗತ್ತ? ಬಾಯ್ ಮುಚ್ಚು. ಬಾ, ಏನಾಗಲ್ಲ. ಅಟ್ಲೀಸ್ಟ್ ನಿನಗ್ ಪಕ್ಕ ಇರ್ಬೇಕಾದ್ರೆ ಟಚ್ ಮಾಡಕ್ಕೆ ನಿನಗ್ ಭಯ. ಅವಾಗ ಒಂಥರ ನನ್ಗೆ ಗಡಕ್ ಗಡಕ್ ಗಡ ಆಗ್ಬಿಡ್ತದೆ. ನನಗ್ ಗೊತ್ತು ಬಿಡ ನೀನ್ ಹೆಂಗು ಅಂತಲ್ಲಿ. ಆ ಅಟ್ಲೀಸ್ಟ್ ನನ್ ಒಳಗಡೆ ಬಂದಿದ್ದಲ್ಲ ಅವಾಗ್ಲೇ. ಅಟ್ಲೀಸ್ಟ್ ನನ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಿದ್ದೆ, ಅಟ್ಲೀಸ್ಟ್ ಟಚ್ ಕೂಡ ಮಾಡ್ಲಿಲ್ಲ ನೀನು. ಅಲ್ಲ ಮಾತು ಅಂತ ಗೊತ್ತಾಯ್ತು. ಇಲ್ಲ ಗುರು, ಆ ಹುಡ್ಗಿ ಬೇರೆ ಇತ್ತಲ್ಲ. ಅವಳು ಆ ಕಡೆ ಇದ್ಲು. ಆದ್ರೂ ಸಡನ್ ಆಗಿ ಬಂದ್ರಿ ಹೆಂಗೆ? ಅದಕ್ಕೇನೆ ಇವಾಗ ಇಲ್ಲಿಗ್ ಬಾ, ಯಾರು ಇಲ್ಲ. ಅಷ್ಟೇ. ನಾನು ಅಲ್ಲಿ ನಿಂತ್ಕೊಂಡ್ ಮಾತಾಡಕ್ಕೆ ಎಷ್ಟ್ ಭಯ ಬೀಳ್ತೀನಿ ಅಂತ ನಿಂಗೆ ಗೊತ್ತು. ಇನ್ನ ಬೀದಿಗ್ ಬಂದ್ರೆ ಮುಗೀತಿ ಕೆಲ್ಸ. ಏನಾಗಲ್ವಾ? ಬಾಯ್ ಮುಚ್ಚಲೆ. ಮತ್ತಿನ್ನೇನ್ ಸಮಾಚಾರ? ಏನ್ ಹೇಳ್ಬೇಕಿಲ್ಲ. ಆಯ್ತು ಹೋಗು. ಬೇಬಿ ಏನಂತೆ? ರೂಮ್ ಅಲ್ಲಿ ಇದೀನಿ, ಮಗದ ಮನೆಗೆ ಹೋಯ್ತೀನಿ ಅಂತ. ಆಯ್ತು ಹೋಗು ಅಂದೆ. ಏಯ್, ಬೇಬಿ ಹತ್ರ ನೀನ್ ಈ ತರ ಮಾತಾಡಲ್ವಾ? ಇಲ್ಲ. ಯಾಕೆ? ಅದು ಯಾಕೋ ಕಂಫರ್ಟಬಲ್ ಅನ್ಸಲ್ಲ. ಯಾಕನ್ಸಲ್ಲ? ಮೀನ್ಸ್ ಅಂದ್ರೆ ಇವಾಗ ನಾನು ನೀನು ಅಂದ್ರೆ ಹುಟ್ಟಾಗಿಂದ ಬೆಳ್ದಾಗಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ, ಗೊತ್ತು ಹೆಂಗೆ ಅಂತ. ಬಟ್ ಬೇಬಿ ಪಾಪ ಇನ್ನ 8-7 months ಪರಿಚಯ ಆಗಿರೋದಲ್ಲ. ಹಂಗಾದ್ರೆ 1 ವರ್ಷ 2 ವರ್ಷ ಪರಿಚಯ ಆಗ್ಬಿಟ್ರೆ ಮಾತಾಡ್ತೀಯಾ? ಹಂಗಂತಲ್ಲ, ಹೇಳ್ತೇವೆ ಕಂಫರ್ಟಬಲ್ ಇರ್ಬೇಕು ಗುರು, ಅದಕ್ಕೂನು. ಅವಾಗ್ಲೇ ಸೀರಿಯಸ್ ಆಗಿ ಹೇಳು. ನನ್ನ ಕಡೆ ನೀನ್ ಕಂಫರ್ಟಬಲ್ ಆಗೈತಾ ನಿನ್ನ ಅಜ್ಜಿ? ಇಲ್ಲ. ಮತ್ತೆ ಹೆಂಗ್ ಹೇಳ್ತೀಯ? ಇವಾಗ ಇರು ಒಂದ್ ನಿಮಿಷ. ಒಂದೇ ಸ್ಕೂಲು, ಒಂದೇ ಏರಿಯಾ, ಒಂದೇ ಜಾಗದಲ್ಲಿ ಬೆಳ್ದಿರೋದ್ ನಾವೆಲ್ಲ. ಗೊತ್ತು ತಾನೆ ಹೆಂಗ್ ಮೆಂಟಾಲಿಟಿ ಹೆಂಗಿರುತ್ತೆ ನಮ್ದು ಎಲ್ಲ ಅಂತ. ಹಂಗಾರೆ ನನ್ ಮೆಂಟಾಲಿಟಿ ನಿನ್ ಮೇಲೆ ಆತರ ಐತೆ ಅಂತ ನೀನ್ ಅನ್ಕೊಂತೀಯ? ಅಪ್ಪ, ಅಂದ್ರೆ ಇವಾಗ ಐ ನೋ ಯುವರ್ ಮೆಂಟಾಲಿಟಿ, ಹೆಂಗ್ ಮಾತಾಡ್ತೀಯ, ಹೆಂಗ್ ಇರ್ತೀಯ ಅಂತ ನನ್ಗೆ ಗೊತ್ತು ತಾನೆ. ನಾನು ಆ ರೀತಿ ಹೇಳ್ತಿರೋದು. ಸರಿ ಸರಿ ಸರಿ, ಅರ್ಥ ಆಯ್ತಾ? ಅಂದ್ರೆ ಬೇಬಿ ಹತ್ರ ಮಾತಾಡ್ಬೇಕಂದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ಇವಾಗ ಅವ್ರ ಫೀಲಿಂಗ್ಸ್ ಹೆಂಗಿರುತ್ತೋ ಪಾಪ ಅವ್ರ ಆ ಫೀಲಿಂಗ್ಸ್ ಹರ್ಟ್ ಮಾಡಬಾರ್ದು. ಬಟ್ ಬೇಬಿನೇ ನಂತರ ನಿಜಾಲಿಟಿ. ಹೌದಾ? ಹಂಗಿದ್ರೆ ಓಕೆ ಗುರು. ಮತ್ತೆ ಇನ್ನೇನ್ ಸಮಾಚಾರ? చెప్పు. ఇంకేం లేదంతే. ఇంకేం లేదు. ಮತ್ತೆ ಹೇಳು, ಕೇಳುವ. ಅದು ಇದು ಬೇಬಿ ಹತ್ರ ಕೇಳ್ತಾ? ಏನು ಬೇಬಿ ಹತ್ರ ಕೇಳ್ದ? ಏನಂತ? ಅದೇ ಯಾರನ್ನ ಆಫ್ ಮಾಡ್ಕೋಬೇಕು ಅಂತ ನಿನ್ನ ಹತ್ರ ಹೇಳದ್ನಲ್ಲ, ಯಾರು ಅಂತ ಕೇಳ್ದ? ಕೇಳಿದೆ, ಬಟ್ ಏನು ಹೇಳಿಲ್ಲ ಗುರು. ಕೇಳಿರ್ಬೇಕು ತಾನೆ? ಕೇಳಿರ್ಬೇಕು ತಾನೆ? ಕೇಳಿದೆ ಗುರು, ಹೇಳಿಲ್ಲ. ಯಾರು ಅಂದ್ರೆ ಕೇಳಿದೆ, ನಾನು ಏನು ಹೇಳಿಲ್ಲ. ಯಾಕೋ ಇಷ್ಟ ಇಲ್ಲ ಹೇಳೋದಕ್ಕೆ ಅಂದ್ಬಿಟ್ಟು ನಾನು ಸುಮ್ನೆ ಸೈಲೆಂಟ್ ಆಗೋದೆ. ಮೇ ಬಿ ನೀನೇ ಅನ್ಕೊಂತೀನಿ ಬಿಡು. ನಾನು ಅಬ್ಬೋ, ನಮ್ಗಷ್ಟು ಇಲ್ಲ ಬಿಡು. ನಾನ್ ಅನ್ಕೋತೀನಿ. ನೀನಾ? ಪಾಪ ಸುಮ್ನೆ ನನ್ನೇ ಅಂತ ಕನ್ಕೊಂತೈತೆ. ಇವಾಗ ಯಾರು ನೋಡಿದ್ರು ಒಂದ್ ಕಷ್ಟ ಅನ್ಸುತ್ತಪ್ಪ. ಇವಾಗ ಯಾರನ್ನಾದ್ರು ನೋಡಿದ್ರೆ ಜಸ್ಟ್ ಈ ತರಾನೇ ಮಾತಾಡ್ತಾ ಇದ್ರೆ, ಜಾಲಿ ಆಗಿದ್ರೆ, ಯಾರ ಮೇಲಾದ್ರೂ ಒಂದ್ ಕಷ್ಟ ಬಂದೇ ಬರುತ್ತೆ ಸೀರಿಯಸ್ ಆಗಿ, ಅಲ್ವಾ? ಅದು ಕೇಳಿದ್ ಹಗ್ಗ ಅಷ್ಟೇ, ಇನ್ನೇನು ಇಲ್ಲ. ನಾನೇನ್ ಮಾತ್ರ, ನಾನು ಅದನ್ನ ಹೇಳ್ತಾ ಇರೋದು. ನನ್ ಮಾತ್ರ ಬೇರೆ ಏನ್ ಹೇಳಿ? ಅಂದ್ರೆ ನನ್ ಮೇಲೆ ಆ ತರ ಫೀಲಿಂಗ್ ಬರಕ್ ಚಾನ್ಸ್ ಇಲ್ಲ ಅಂತ ನಾನ್ ಹೇಳ್ತಾ ಇರೋದು. ಅಂದ್ರೆ ಎಷ್ಟೋ ದಿನದಿಂದ ಇರೋದು ಅಂತ ಹೇಳ್ತಾ ಐತೆ.
ಎಷ್ಟೋ ದಿನದಿಂದ ಅಂತೇನು ಹೇಳಿಲ್ಲ. ಇಲ್ಲ ನನಗೆ ಹೇಳ್ತು. ನಿನ್ನ ಹತ್ರ ನಂಗೆ ಹೇಳ್ತೇನೋ, ನನ್ನ ಹತ್ರ ಆತರ ಏನು ಹೇಳಿಲ್ಲ. ಹಾ ಹಾ ಬಟ್ ಹಗ್ ಮಾಡ್ಕೊಬೇಕು, ಹಗ್ ಮಾಡ್ಕೊಂಡ್ ಗಟ್ಟಿಯಾಗಿ ಕಿಸ್ ಮಾಡ್ಬೇಕು ನೆತ್ತಿ ಮೇಲೆ ಅಂತ ಹೇಳ್ತಪ್ಪ. ಓಹೋ ಅಷ್ಟೇನಾ? ಅಷ್ಟೇ, ಬೇರೆ ಏನಿಲ್ಲ. ಅದು ಮೇಡಮ್ ಅವ್ರು ಹೇಳ್ಬೇಕದು. ಅದ್ ನಿನ್ಗೆ ಹೇಳೈತಾ ನನ್ ಮೇಲೆ ಅಂತ? ನಿಜ? ನಾನ್ ಕೇಳ್ತೀನಿ ಇದು. ಕೇಳ್ಬೇಡ. ಓಕೆ ಫೈನ್. ಇವಾಗ ನೋಡು, ನನ್ಗೆ ಕೃಷ್ಣಮೂರ್ತಿ ನೋಡಿದಾಗ ಅವ್ನ ಕೂದಲು ಎದೆ ಮೇಲೆ ಜಾಸ್ತಿ ಇತ್ತಲ್ಲ, ಟಚ್ ಮಾಡ್ಬೇಕು ಅಂತ ಹೇಳ್ದೆ. ಆಯ್ತು ಮಾಡು ಅಂತ ನಾನು ಟಚ್ ಮಾಡ್ತಾರೆ. ಯಾರು ನೋಡಿದ್ರೆ ಒಂದ್ ಕ್ರಶ್ ಇದ್ದೇ ಇರುತ್ತೆ. ಓಕೆ ಓಕೆ. ಇವಾಗ ನಿಜ ಹೇಳು, ಇವಾಗ ನನ್ನ ನೋಡಿದ್ರೆ ನಿಮ್ಗೆ ಏನ್ ಕ್ರಶ್ ಐತೆ? ಬೇಬಿ ನೋಡಿದ್ರೆ ನಿಮ್ಗೆ ಏನ್ ಕ್ರಶ್ ಐತೆ ಅಂತ? ನಿಜ ನನ್ಗೆ ಏನು ಅನ್ಸಲ್ಲ ಗುರು. ನಿನ್ನ ಹತ್ರ ಮಾತಾಡಿದ್ರೆ ಬೆಸ್ಟ್. ಅಟ್ಲೀಸ್ಟ್ ಹಲೋ, ನಾನು ನೋಡಿದ್ರೆ ಜಸ್ಟ್ ಒಂದು ಹಗ್ ಮಾಡ್ಬೇಕಂತ ಅನ್ಸಲ್ವಾ ನಿಂಗೆ? ಹಂಗಂತ ಅದೇ ನಾನು ಹೇಳದ್ನಲ್ಲ, ಅಷ್ಟ್ ಮಾತ್ರನಾ? ನೆನ್ನೆ ಆ ಫೀಲ್ ಬಂದಿತ್ತು, ಕಿಸ್ ಮಾಡ್ಬೇಕಂತ. ಹೌದು, ಬಟ್ ಆಮೇಲೆ ಹಂಗೆ ಹೋಗ್ಬಿಡ್ತು. ಹೌದು, ಅಂದ್ರೆ ಬಂದ್ಬಿಟ್ಟು ಹೋಗೋದಲ್ಲ, ಯಾವಾಗ್ಲೂ ಇರೋದೊಂದು ಫೀಲ್. ಯಾವಾಗ್ಲೂ ಇರೋದಂದ್ರೆ ಅದು ಫೋನಲ್ಲೆಲ್ಲ ಹೇಳಕ್ಕಾಗಲ್ಲ, ಡೈರೆಕ್ಟ್ ಆಗಿ ಹೇಳ್ಬೋದು. ಬಾಯಿ ಮುಚ್ಚು. ಸೀರಿಯಸ್ ಆಗಿ. ಸರಿ ನೋಡೋಣ. ಸರಿ, ಬೇಬಿ ಮೇಲೆ ಏನ್ ಕ್ರಶ್ ಐತೆ? ಬೇಬಿ ಮೇಲೆ ಏನ್ ಕ್ರಶ್? ಏನ್ ಕ್ರಶ್ ಗುರು? ಕ್ರಶ್ ಅಂತದ್ದು ಏನಿಲ್ಲ ಗುರು. ಆಟಿಟ್ಯೂಡ್ ಇಷ್ಟ ಚೆನ್ನಾಗ್ ನನ್ಗೆ. ಟಾಕಿಂಗ್ ವೇ ಇಷ್ಟ, ಟಾಕಿಂಗ್ ವೇ, ಆಟಿಟ್ಯೂಡ್, ಕೇರಿಂಗ್ನೆಸ್ ಚೆನ್ನಾಗೈತೆ. ಅಲ್ವಾ? ಆಮೇಲೆ ಅಷ್ಟೇನಾ? ಇನ್ನ ಓದ್ತಾ ಗೊತ್ತಾಗುತ್ತೆ. ಓದ್ತಾ ಅಂದ್ರೆ ಬೇಬಿ ಯಾವಾಗ್ಲೂ ಹಂಗೆ. ಹೌದಾ? ನೋಡುವ. ನನ್ ಕೇರಿಂಗ್ನೆಸ್ ಇಷ್ಟ ಆಯ್ತಪ್ಪ ಜಾಸ್ತಿ. ಸರಿ, ಇವಾಗ ಹೇಳ, ಹಂಗಾದ್ರೆ ಕೇರಿಂಗ್ನೆಸ್ ಇಷ್ಟ ಆಯ್ತು ಅಂತ ಹೇಳಿಲ್ಲ, ಏನ್ ನಿನ್ಗೆ ಬೇಬಿ ಅಂದ್ರೆ ಈ ತರ ಒಂದ್ಸಲ ಬೇಬಿನ ಮಾಡ್ಬೇಕು ಅಂತ ಏನು ಹೇಳ್ವಾ? ಮಾಡ್ಬೇಕಾ? ಏನ್ನ ಅಂದ್ರೆ ಒಂದ್ ಹಗ್ ಮಾಡ್ಬೇಕು, ಒಂದು ಜಸ್ಟ್ ಒಂದ್ ಕೆನೆ ಮೇಲೆ ಆದ್ರೆ ಒಂದ್ ಕಿಸ್ ಮಾಡ್ಬೇಕು, ಆತರ ಏನಿಲ್ವಾ? ಇನ್ನ ಆ ತರ ಇನ್ನ ಏನು ಅನ್ಸಿಲ್ಲ, ಯಾಕಂದ್ರೆ ಇನ್ನ ನಾವೇನು ಮಾತಾಡಿಲ್ಲ ಆ ತರ ಎಲ್ಲ. ಅಲ್ಲ, ನೀನ್ ಮಾತಾಡಿದ್ರೆ ಬರೋದಲ್ಲ, ಜಸ್ಟ್ ಇದ್ ನೋಡಿದ್ರೇನೆ ಬರೋದು. ಹೌದಾ? ನನ್ಗೆ ಆ ತರ ಏನು ಬಂದಿಲ್ಲ. ಮೇ ಬಿ ಮಾತಾಡಿದ್ರೆ ಮೇ ಬಿ ಬರ್ಬೋದೇನೋ, ಗೊತ್ತಿಲ್ಲ. ಇವಾಗ ನಾರ್ಮಲಿ ಇವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ನಾರ್ಮಲಿ ಹಗ್ ಮಾಡ್ಕೊಂತೀವಿ, ಹಂಗಿದ್ರೆ ಓಕೆ, ಅದ್ರಲ್ಲೆಲ್ಲ ಏನಿಲ್ಲಪ್ಪ ನನ್ಗೆ. ಸರಿ, ಓಕೆ. ಮತ್ತೆ ನಾನು ನೋಡಿದ್ರೆ ನಿಮ್ಗೆ ಏನು ಫೀಲ್ ಇಲ್ವಾ? ಹೋಗೋ, ನಿನ್ನ ಹತ್ರ ಮಾತಾಡೋದು ಇಷ್ಟ. ನೋಡಿ, ಹಿಂಗಂದ್ರೆ ನನ್ಗೆ ಬಾಪ್ಕೋ ಓದ್ಬಿಡುತ್ತೆ. ಇನ್ನೇನ್ ಮತ್ತೆ ಕೇಳ್ತಾ ಇದೀನಿ, ನನ್ಗ ಹತ್ರ ಫೀಲ್ ಇಲ್ಲ ಅಂತ ಇದೀಯ ನೀನು? ನಾನು ಹೇಳೋ ಡೈಲಾಗ್ ಕೇಳ್ತಾ ಇದೀಯಾ ನೀನು? ನಾನು ಹೇಳೋ ಡೈಲಾಗ್ ಕೇಳ್ತಾ ಇದೀಯಾ? ಹೆಂಗಂತಲ್ಲ ಗುರು, ಫೀಲ್ ಅನ್ನೋದಕ್ಕಿಂತ ಏನು ಇಲ್ಲ ಬಿಡು. ಹೇಳಲಿ, ಏನು ಇಲ್ಲ ಇವಾಗ. ಇದನ್ ಮಾತ್ರ ಕೇಳು. ಆಯ್ತು ಸರಿ, ಬಾಯ್ ಇವಾಗಿಲ್ಗ. ಹೋಗಲಿ. ಯಾಕೆ ಹೇಳೋ ಅಂದ್ರೆ? ಬಾ ಇಲ್ಲಿಗೆ. ಹೇಳೋದಕ್ಕೆ ಇಲ್ಲಿಗ್ ಬಂದ್ರೆ ಹೇಳ್ತೀನಿ ಎಲ್ಲ. ನಮ್ಗೇನಿದ್ರು ಕೇಳೋದೇ ಇಷ್ಟ, ಮಾಡೋದೇ ಇಷ್ಟ ಇಲ್ಲ. ಇಲ್ಲ, ನಮ್ಗೇನಿದ್ರು ಮಾಡೋದು ಇಷ್ಟ, ಹೇಳಕ್ ಇಷ್ಟ ಇಲ್ಲ. ನೀನೇ ಫಸ್ಟ್ ಹೇಳು, ಆಮೇಲೆ ಮಾಡೋದು. ಹಾ ಫಸ್ಟ್ ಯಾರಾದ್ರೂ ಊಟ ತಿನ್ಬಿಟ್ಟು ಆಮೇಲೆ ಬಾಳೆಹಣ್ಣು ತಿಂತಾರೆ, ಬಾಳೆಹಣ್ಣು ತಿನ್ಬಿಟ್ಟು ಯಾರು ಊಟ ಮಾಡಲ್ಲ. ನಾನ್ ಸ್ವಲ್ಪ ಉಲ್ಟಾ ಕೇಸ್ ಹೇಳು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से